ಹೋಗ. ಸಿಕ್ಕಾಪಟ್ಟೆ ಭಯ ಆಗ್ತದೆ ಕಣ. ಅಲ್ವೋ ನಮ್ಮ ಮತ್ತೆ ಕೇಳಿದ್ರೆ ಏನು ಹೇಳೋದು? ಒಡವೆ ತರಬೇಕಾದ್ರೆ ಒಳ್ಳೆ ಕತೆ ಕೇಳಿರ್ತಾನೆ. ಈಗ ಅದನ್ನ ಮುಂದುವರ್ಸು. ಹೇಗೆ ಬಿಡಿಸ್ಕೋಬೇಕು ಅಂತ ನಾನು ಪ್ಲಾನ್ ಮಾಡಿ ಹೇಳ್ತೀನಿ. ಏನು ತಮಾಷೆ ಮಾಡ್ತಿದ್ಯಾ? ಎಷ್ಟು ದುಡ್ಡು ಅನ್ಕೊಂಡೆ? 25 ಲಕ್ಷ ಕಣೋ. ಹೇಗೆ ಹೊಂದ್ಸೋದು? ಭಯ ಆಗ್ತಿದೆ ಕಣೋ. ಕೋಟಿ ಕೋಟಿ ಕೊಳ್ಳೆ ಹೊಡೆದವ್ರು ಆರಾಮಾಗಿ ಓಡಾಡ್ತಿದ್ದಾರೆ. ನಾವು ಬದುಕಿಗೋಸ್ಕರ ಇದನ್ನ ಮಾಡಿದೀವಿ ಅಷ್ಟೇ. ನೀನು ಸುಮ್ಮನೆ ಹೋಗಪ್ಪ. ಬ್ರೋ ನೀನು ಬಾರ. ನಾನು ನಿನ್ನ ಜೊತೆಗಿರೋದನ್ನ ನೋಡಿದ್ರೆ ನಿಮ್ಮ ಮಾವ ನನ್ನ ಗ್ರಾಚಾರ ಬಿಡಿಸ್ತಾನೆ ಅಷ್ಟೇ. ನೀನು ಹೋಗಪ್ಪ ಸುಮ್ಮನೆ. ನಾನೆಲ್ಲರೂ ಓಡೋಗ್ಬಿಡ್ತೀನಿ ಅಷ್ಟೇ. ನೋಡ, ನಿನಗೆ ಹೋಗ್ಲಿಲ್ಲ ಅಂದ್ರೆ ನಿನ್ನ ಹೆಂಡತಿಗೆ ಹಿಂಗೆಲ್ಲ ಆಗಿದೆ ಅಂತ ಹಾಕೊಟ್ಬಿಡ್ತೀನಿ ಅಷ್ಟೇ. ಹೋಗಪ್ಪ ನೀನು, ಹೋಗ. ನಾನು ನೋಡ್ಕೋತೀನಿ, ಹೋಗ. ನಾನು ಇದೀನಿ ಕಣ, ಹೋಗ. ಎಲ್ಲ ನೀವು ವ್ಯವಸ್ಥೆ ಮಾಡ್ತೀಯ ತಾನೆ? ವ್ಯವಸ್ಥೆ ಮಾಡ್ತೀನಿ ಕಣ, ನೀನು ತಲೆ ಕೆಡಿಸ್ಕೊಬೇಡ. ಹೋಗ, ನಾನು ಇದೀನಿ ಕಣ, ಹೋಗ. ಸರಿ, ಹುಷಾರು. ಹೋಗ. ಹೌದಾ ಶಾಸ್ತ್ರಿಗಳೇ, ಒಳ್ಳೇದಾಯ್ತು ಬಿಡಿ. ಹಾಗಾದರೆ ನೀವೆಲ್ಲ ತಯಾರಿ ಮಾಡ್ಕೊಂಬಿಡಿ, ನಾನು ಮನೆಯವ್ರಿಗೆಲ್ಲ ಹೇಳ್ತೀನಿ. ಆಯ್ತಾಯ್ತು. ಏನ್ರಿ, ಶಾಸ್ತ್ರಿಗಳು ಹೇಳ್ತಾ ಇದ್ದಾರೆ ನಾಳೆನೇ ಒಳ್ಳೆ ಮುಹೂರ್ತ ಇದೆ, ನಾಳೆನೇ ಪೂಜೆ ಮಾಡಿಬಿಡಿ ಅಂತ. ನಾನು ಅಂದ್ಬಿಟ್ಟೆ. ನಿಮಗೇನು ಅಭ್ಯಂತರ ಇಲ್ಲ ತಾನೆ? ಅಭ್ಯಂತರ ಯಾಕೆ ಲಕ್ಷ್ಮಿ? ನಮ್ಮನೆ ಮಹಾಲಕ್ಷ್ಮಿ ನೀನು ಮಾಡಿರೋ ನಿರ್ಧಾರನ ನಾನು ಯಾವುದನ್ನಾದರೂ ಬೇಡ ಅಂತ ಹೇಳಿದ್ದೀನ? ಆಯ್ತು ಬಿಡು, ಒಳ್ಳೇದಾಯ್ತು. ಒಳ್ಳೆ ಕೆಲಸ ಬೇಗ ಮಾಡಬೇಡ. ಅಬ್ಬಬ್ಬಾ, ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಅಂದರೆ ಹೀಗಿರ್ಬೇಕಪ್ಪ. ನಿಜವಾಗ್ಲೂ ನಿಮ್ಮಿಬ್ಬರು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅತ್ತೆ ಮಾವ, ಒಂದು ಮಾತು ಹೇಳ್ತೀನಿ, ಇವತ್ತಿನ ಕಾಲದಲ್ಲಿ ನಿಮ್ಮಂಥ ಜೋಡಿ ಬೂತ್ ಕನ್ನಡಿ ಹಾಕೊಂಡು ಹುಡುಕಿದ್ರೂ ಸಿಗಲ್ಲ ಗೊತ್ತಾ? ವೀಣಾ, ಗಂಡ ಹೆಂಡತಿ ಸಂಬಂಧ 7 ಜನ್ಮದ ಅನುಬಂಧ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಾವು ಮೊದಲನೇ ಜನ್ಮದಲ್ಲೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಆ ಮಾತಿಗೆ ಏನು ಅರ್ಥ ಹೇಳು? ನೋಡು, ಸಂಸಾರ ಆದಮೇಲೆ ಸರಸ ವಿರಸ ಎಲ್ಲನೂ ಇದ್ದಿದ್ದೆ, ಆದರೆ ಯಾವುದೂ ಅತಿ ಆಗಬಾರ್ದಷ್ಟೇ. ಸರಿಯಾಗಿ ಹೇಳಿದ್ರಿ ಅತ್ತೆ. ಅಂದಂಗೆ ನಾಳೆನೇ ಪೂಜೆ ಅಂದರೆ ಮತ್ತೆ ಯಾರ್ಯಾರು ಕರಿಬೇಕೋ ಅವ್ರನ್ನೆಲ್ಲ ಕರಿಬೇಕಲ್ವಾ? ಹೌದು ವೀಣಾ. ಲಕ್ಷ್ಮಿ, ನನ್ನ ಡೈರಿನಲ್ಲಿ ಆ ಫ್ರೆಂಡ್ಸ್ಗಳದೆಲ್ಲ ಲಿಸ್ಟ್ ಇದೆ. ಯಾರ್ಯಾರು ತಿಳಿಸ್ಬೇಕು ಅಂತ ಅದು ನೋಡ್ಕೊಂಡು ಫೋನ್ ಮಾಡಿ ಹೇಳ್ಬೇಡ ಬಾ. ನಾಳೆನೇ ಅಲ್ವಾ? ಬಾ ತಗೊಳ್ಳಿ. ಇಷ್ಟೊತ್ತವರೆಗೂ ಎಲ್ಲಿ ಹೋಗಿದೆ ಹರಿ? ಮನೇಲಿ ಪೂಜೆ ಅಂತ ಗೊತ್ತು ತಾನೆ. ಎಷ್ಟು ಸಲ ಫೋನ್ ಮಾಡಿದ್ರು ಕಾಲ್ ರಿಸೀವ್ ಮಾಡದೆ ಮಾಡೋಂಥ ಕೆಲಸ ಏನಿತ್ತು ನಿನಗೆ? ಅದೇ ನಮಗೆ ಒಳ್ಳೇದಾಗಲಿ ಅಂತ ಮಾಡಿಸ್ತಿರೋ ಪೂಜೆ ತಾನೇ ಇದು. ನೀನು ಇರಬೇಕಿತ್ತಲ್ವಾ? ಈಗ ನೋಡು, ನಿನ್ನಿಂದ ಅಪ್ಪ ಅಮ್ಮ ಪೂಜೆ ಕೂತ್ಕೊಳ್ಳೋ ಹಾಗಾಯ್ತು. ನೀನು ಬುದ್ಧಿ ಬಿಡಲ್ಲ ಅಲ್ವಾ? ಇವಾಗ ಬಂದೀನಲ್ಲ, ಕೂತ್ಕೊಳ್ಳೋಣ ಬಿಡು. ಏನು ಬಾವ, ಪೂಜೆ ಟೈಮಿಗೆ ಸರಿಯಾಗಿ ಎಲ್ಲರೂ ಹೋಗ್ಬಿಡ್ತಿರಲ್ಲ? ಬೇಕು ಅಂತ ಹಿಂಗೆ ಮಾಡ್ತಿದ್ರೆ ಹೆಂಗೆ? ಇಲ್ಲ ಇಲ್ಲ, ಒಂಚೂರು ಕೆಲಸ ಆಯಿತು, ಅದಕ್ಕೆ ಹೊರಗಡೆ ಹೋಗಿದ್ದೆ ಅಷ್ಟೇ. ಸರಿ, ಹೋಗ್ಬೇಕಾದ್ರೆ ಬೇರೆ ಬಟ್ಟೆ ಹಾಕೊಂಡಿದ್ರಿ, ಬರುವಾಗ ಬೇರೆ ಬಟ್ಟೆನ ಹಾಕೊಂಡಿದ್ರಲ್ಲ, ಏನು ಸಮಾಚಾರ? ಅದೆಲ್ಲೋಯ್ತು? ಅದು ಬರ್ತಾ ದಾರಿಲಿ ಲಾರಿ ಹೊಂಡಕ್ಕೆ ಅಲ್ಲ ನೀರು ಎರಚ್ಬಿಡ್ತು, ಹಾಗಾಗಿ ಬಟ್ಟೆ. ಏನು ಹೇಳ್ತಾ ಇದ್ರು ನಂಗಂತೂ ಅರ್ಥ ಆಯ್ತಲ್ಲ. ಅವ ಸಿಂಚು, ಹೋಗವ, ಕರ್ಕೊಂಡೋಗಿ ಬಟ್ಟೆ ಬದಲಾಯಿಸಿ ಪಂಚಗಿಂಚ ಹಾಕ್ಸ್ಕೊಬರೋಗು. ಹೋಗು, ಹೋಗಿ. ಪೂಜೆ ಬಾ ನೋಡಿ, ಇವರೇ ನಮ್ಮ ಯಜಮಾನ್ರು, ಹರೀಶ್ ಅಂತ. ಓಹೋ, ಏನು ಗನಂದಾರಿ ಕೆಲಸ ಆಯ್ತು ಅಂತ ಹೋಗಿದ್ರು, ಈಗ ಪಾದ ಬೆಳೆಸ್ಬಿಟ್ಟಿದ್ದೀರಾ? ಯಾಕವ್ವ, ನಿನ್ನ ಗಂಡಿಗೆ ಸರಿಯಾದ ಟೈಮಿಗೆ ಪೂಜೆ ಬರೋಕ್ಕೆ ಕೇಳಿರ್ಲಿಲ್ವೇ? ಹೋಗ್ಲಿ ಬಿಡ್ರಿ, ಅಳಿಯಂದ್ರಿಗೆ ಬಂದಿದ್ದಾರಲ್ಲ, ನೆಮ್ಮದಿಯಾಗಿ ಪೂಜೆ ಮಾಡಲಿ. ಸುಮ್ಮನೆ ಕೂತ್ಕೊಳ್ಳಮ್ಮೆ, ನೀವು ಹಿಂಗೆಲ್ಲ ಸಪೋರ್ಟ್ ಮಾಡಿನೇಯ ಅವ್ನು ದಾರಿ ತಪ್ಪಿರೋ ಮಗ ಆಗಿರೋದು. ಮನೇಲಿ ಪೂಜೆ ಇಟ್ಕೊಂಡು ಊರೂರು ಸುತ್ತ ಶೋಕಿ ಇರೋರಿಗೆಲ್ಲ ಪೂಜೆ ಬೇರೆ ಕೇಡು. ಬುದ್ಧಿ ಇಲ್ಲ ನಿಮ್ಗೆ ಅಷ್ಟಯ. ಶಾಸ್ತ್ರಿಗಳೇ, ನನ್ನ ಮಗಳ ಗಂಡ ಬಂದಾಯ್ತು, ಈಗ ನಮ್ಮನ್ನು ಬಿಟ್ಟು ಅವ್ರಿಬ್ಬರು ಕೈಲಿ ಪೂಜೆ ಮಾಡಿಸಿ.
ಆಗಬಹುದು. ಅಮ್ಮ ಅವ್ರ ಹಣೆಗೆ ಒಂಚೂರು ಕುಂಕುಮ ಇಡಿ. ಇಷ್ಟೊತ್ತವರೆಗೂ ಇಲ್ಲೇ ಇದ್ಲಲ್ಲ, ಇವಾಗ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಇಲ್ಲ, ಇವಳು ಇರೋವರೆಗೂ ನಾನು ಹುಷಾರಾಗಿರಬೇಕು. ಮೇಡಮ್ ಅವರು ಎಲ್ಲೋದ್ರು? ಸಿದ್ದು ಏನು ಹುಡುಕ್ತಾ ಇದ್ದಿಲ್ಲ? ಅದೇ ಕಾರಣ ಮೇಡಮ್ ಅವರು ಪ್ರಸಾದ ತತ್ತೀನಿ ಎಂದು ಹೋದ್ರು, ಇನ್ನೂ ಬರಲಿಲ್ಲ. ಮೇಡಮ್ ಅವ್ರಿಗೆ ಫೋನ್ ಮಾಡ್ತಾವ್ರೆ. ಮಾತಾಡು ಹೋಗ್ಲಾ, ಮಾತಾಡ್ಕಬೋ. ಮೇಡಮ್ರೇ ಎಲ್ಲಿದ್ದೀರಾ? ಹೇಳ್ತೀನಿ ಸಿದ್ದು ಅವರೇ, ನೀವೆಲ್ಲಿದ್ದೀರಾ? ನಾನು ಪೂಜೆ ನಡೀತಾ ಇರೋ ಜಾಗದಿಂದ ಸ್ವಲ್ಪ ಈಚೆ ಬಂದು ಮಾತಾಡ್ತಾ ಇದ್ದೀನಿ. ಎಲ್ಲಿದ್ದೀರಾ ಹೇಳಿ. ಸಿದ್ದು ಅವರೇ, ನಾವು ಯಾರನ್ನು ಹುಡುಕ್ತಿದ್ವೋ ಈಗ ಅವನು ನನ್ನ ಕಣ್ಮುಂದೆನೇ ಇದ್ದಾನೆ. ಏನು ಹೇಳ್ತಿದ್ದಾರೆ ಮೇಡಮ್ರೇ? ಅವನ್ನ ನೀವೆಲ್ಲಿ ನೋಡಿದ್ರಿ? ಮನೆಯಲ್ಲಿ ಪೂಜೆ ನಡೀತಿರುವಾಗ ಶಾಸ್ತ್ರಿಗಳು ಪ್ರಸಾದ ತಗೊಂಬ ಅಂತ ನನ್ನ ಕಳಿಸಿದ್ರಲ್ಲ, ಆಗ ಒಬ್ಬ ಹುಡುಗನ್ನ ನೋಡಿದೆ. ಅವನ್ನ ಯಾವತ್ತೂ ನಮ್ಮ ಮನೆ ಹತ್ರ ನೋಡೇ ಇಲ್ಲ. ಯಾಕೋ ಅನುಮಾನ ಬಂದು ಅವನ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿದೆ. ಇಲ್ಲಿ ನೋಡಿದ್ರೆ ಗೋಡೌನ್ ಹತ್ರ ಬಂದಿದ್ದಾನೆ. ಆ ವ್ಯಕ್ತಿ ಹತ್ರ ಮಾತಾಡಿಕೊಂಡು ಇನ್ನೂ ಒಂದು 4-5 ಜನ ಹುಡುಗರಿದ್ದಾರೆ. ಗೋಡೌನಾ? ಯಾವ ಗೋಡೌನ್ ಮೇಡಮ್ರೇ? ಅದೇ ನಮ್ಮ ಮನೆ ಹತ್ರ 2ನೇ ಕ್ರಾಸಲ್ಲಿ ಇದೆಯಲ್ಲ, ಅದೇ ಗೋಡೌನು. ಏನು ಹೇಳ್ತಿದ್ದಾರೆ ಮೇಡಮ್ರೇ? ನಮ್ಮ ಮನೆಯಿಂದ 2ನೇ ಕ್ಲಾಸಲ್ಲಿ ಇದೆಯಲ್ಲ ಆ ಗೋಡೌನ್ ಅಲ್ಲ? ಸರಿ ಮೇಡಮ್ರೇ, ನೀವು ಅವ್ರ ಕಣ್ಣಿಗೆ ಕಾಣಿಸ್ಕೊಬೇಡಿ, ಗಮನಿಸ್ತಾ ಇರಿ. ನಾನು ಈಗಲೇ ಬರ್ತೀನಿ. ಇವತ್ತು ಹೆಂಗಾದರೂ ಮಾಡಿ ಆ ನನ್ನ ಮಕ್ಕಳನ್ನ ಹಿಡ್ದಾಕಮ್ಮ. ಅದಕ್ಕೆ ಸಿದ್ದು ಅವರೇ ನಿಮಗೆ ಫೋನ್ ಮಾಡಿದ್ದು. ಬೇಗ ಬನ್ನಿ. ಅಂದರೆ ಅಣ್ಣ ಇರೋ ಜಾಗ ಭಾವನ ಗೊತ್ತಾಗಿದೆ. ಈಗೇನಾದರೂ ಸಿದ್ದು ಅಲ್ಲಿಗೆ ಹೋದರೆ ಖಂಡಿತ ಎಲ್ಲ ಬಾಯ್ ಬಿಡಿಸ್ತಾರೆ.